ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣಂತ. ಇವತ್ತು ಬ್ಲಾಗ್ ನಾನು ರಾತ್ರಿ ಶುರು ಮಾಡಿದ್ದೇನೆ ನೋಡ್ರಿ. ಇವಾಗ ರಾತ್ರಿ ನಾವು ನಮ್ಮ ಮನೆ ದೇವ್ರಿಗೆ ಹೊಂಟೀವಿ. ದೀಪಾವಳಿ ಹಬ್ಬ ಆಗಿ ಮಾರನೇ ದಿವಸ ಇದೆ. ಬುಧವಾರ ನೈಟ್ ನಮ್ಮ ಮನೆ ದೇವ್ರಿಗೆ ಹೊಂಟೀವಿ ನೋಡ್ರಿ. ನಾವು ರಾತ್ರಿ ಈಗ ಟೈಮ್ ಬಂದು ಒಂದು 10 ಗಂಟೆ ಆಗೈತಿ. ಅವಾಗ ಬಿಟ್ಟಿವಿ. ಅಲ್ಲಿಂದ ಬಿಟ್ಟ ತಕ್ಷಣ ನಾನು ಗಾಡೀಲಿ ಫುಲ್ಲೆಲ್ಲ ನಿದ್ದೆ ಮಾಡಿಬಿಟ್ನಿ. ನಾನು ನಮ್ಮ ಮನೆದೇವ್ರು ಯಡಿಯೂರು ಬರೋವರೆಗೂ ನಾನು ಎದ್ದೇ ಇರಲಿಲ್ಲ. ಹಾಗಾಗಿ ಮಧ್ಯದಲ್ಲೆಲ್ಲೂ ನಾನು ವೀಡಿಯೋಸ್ ಮಾಡ್ಕೊಳ್ಳಿಲ್ಲ. ಇವಾಗ ರಾತ್ರಿ ನೋಡ್ರಿ ಒಂದು ಗಂಟೆನೇ 2 ಗಂಟೆ ಆಗೈತಿ. ಇವಾಗ ರೀಚ್ ಆಗಿದ್ದೇವೆ ನಾವಿಲ್ಲೇ ದೇವಸ್ಥಾನಕ್ಕೆ. ಅಲ್ಲಿ ಗಾಡಿ ನಿಲ್ಲಿಸಿ ಇಲ್ಲಿ ಒಂದು ಸರಿ ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಹೋದ್ರಾತಂತೇಳಿ ದೇವಸ್ಥಾನಕ್ಕೆ ನಡ್ಕೊತ ಹೊಂಟೇವು ನೋಡ್ರಿ. ಈಗ ಈ ದೀಪಾವಳಿ ಹಬ್ಬದಲ್ಲಿ ಒಂದು 2-3 ದಿವಸದಿಂದ ಕರೆಕ್ಟಾಗಿ ನಿದ್ದೆ ಆಗ್ತಿರಲಿಲ್ಲ. ಬೆಳಗ್ಗೆ ಒಂದು 6:30-7 ಗಂಟೆ ಹಿಂಗೆ ಏಳೋದು. ರಾತ್ರಿ ಮಲಗಬೇಕಾದ್ರೆ ನಮ್ದು ಆಲ್ಮೋಸ್ಟ್ 1 ಗಂಟೆನೇ ಆಗಿಬಿಡ್ತಿತ್ತು. ಹಾಗಾಗಿ ಸರಿಗೆ ನಿದ್ದೆ ಇಲ್ದಿದ್ದಕ್ಕೆ ಕಾರ್ ಹತ್ತಿದ ತಕ್ಷಣ ನಾನು ಮಲಗಿಬಿಟ್ಟಿದ್ನಿ. ಯಡಿಯೂರು ಬರೋವರೆಗೂ ಎದ್ದೇ ಇರಲಿಲ್ಲ. ಇವಾಗ ನೋಡ್ರಿ ದೇವ್ರಿಗೆ ಬಂದೀವಿ. ಎಲ್ಲ ದೇವಸ್ಥಾನ ಎಲ್ಲ ಕ್ಲೋಸ್ ಆಗೈತಿ. ಬೆಳಿಗ್ಗೆ ಓಪನ್ ಆಕತಿ. ಇವಾಗ ನಮಸ್ಕಾರ ಮಾಡಿಕೊಂಡು ಇನ್ನು ನಾವು ರೂಮ್ ಮಾಡಬೇಕು. ರೂಮಿನ ಕೇಳ್ಕೊಂಬಂದಿಲ್ಲ ನಾವು. ಫಸ್ಟ್ ದೇವಸ್ಥಾನಕ್ಕೆ ಬಂದೆವು ನೋಡ್ರಿ. ನಾವು ಪ್ರತಿ ವರ್ಷ ದೀಪಾವಳಿ ಹಬ್ಬ ಮುಗಿಸ್ಕೊಂಡಾದ್ಮೇಲೆ ಮನೆ ದೇವ್ರಿಗೆ ಹೋಗಿ ಬಂದಿರ್ತೀವಿ. ವರ್ಷಕ್ಕೆ ಒಂದು ಸರಿ ನಮ್ಮ ಮನೆ ದೇವ್ರು ದೂರ ಇರೋದ್ರಿಂದ ಅಮಾವಾಸ್ಯೆಗೆಲ್ಲ ಹೋಗ್ತಾರೋ ಅವ್ರವ್ರ ಮನೆ ದೇವರಿಗೆ. ಅಮಾವಾಸ್ಯೆಗೆ ಒಂದು ಸರಿ ನಮಗೆ ಬರೋಕ್ಕಾಗೋದಿಲ್ಲ. ಹಾಗಾಗಿ ನಾವು ದೀಪಾವಳಿ ಹಬ್ಬ ಮುಗಿದಿಂದ ಒಂದು ಸರಿ ದೇವ್ರಿಗೆ ಹೋಗಿ ಬಂದಮೇಲೆ ಆಮೇಲೆ ಈ ಕಡೆ ಬಂದಿರ್ತೀವಿ. ವರ್ಷಕ್ಕೆ ಒಂದು ಸರಿ ಅಷ್ಟೇ ನಾವು ದೇವ್ರಿಗೆ ಹೋಗ್ತೀವಿ. ಲಾಸ್ಟ್ ಇಯರ್ ಅಷ್ಟೇ ಹೋಗಿದ್ವಿ. ಅದಾದಮೇಲೆ ಇವಾಗ ನೋಡ್ರಿ, ಲಾಸ್ಟ್ ಇಯರ್ ನಾನಿನ್ನೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಲಿಲ್ಲ. ಹಾಗಾಗಿ ಅದು ಯಾವುದನ್ನು ನಾನು ಅಷ್ಟೊಂದು ಶೇರ್ ಮಾಡ್ಕೊಂಡಿಲ್ಲ. ಇವಾಗ ಈ ವರ್ಷ ನೋಡ್ರಿ ಬಂದೇವಿ ಎಲ್ಲರೂ. ನಾನು, ನಮ್ಮ ಅತ್ತೆ, ಆಮೇಲೆ ಅಜ್ಜಿ ಬಂದರು. ಇವ್ರ ಅಜ್ಜಿ ಅದಾರಲ್ಲ, ನಮ್ಮ ಅತ್ತೆಯವ್ರ ಅವ್ವ ನೋಡ್ರಿ ಅವರು. ಆಮೇಲೆ ನಮ್ಮ ಮನೆಯವರು, ಆಮೇಲೆ ನಾವು ಬಾಬು ಅಂತೇಳಿ ನಮ್ಮ ಡ್ರೈವರ. ಅಷ್ಟರು ಕೂಡಿ ಬಂದೆವು ನೋಡ್ರಿ. ಈಗ ಆ ಗಾಡಿ ಓಡಿಸ್ತಾರವ್ರ ಬಾಬು ಅಂತೇಳಿ. ನಾವು ಇಷ್ಟು ಜನ ಬಂದಿದ್ದೀವಿ, 5 ಜನ ಅಷ್ಟೇ ಬಂದಿದ್ದೀವಿ ನೋಡ್ರಿ. ಈಗ ಹೊರಗಡೆನ ನಮಸ್ಕಾರ ಮಾಡ್ಕೊಟ್ಟ ಇವಾಗ ನಾವು ರೂಮ್ ಕಡೆ ಹೊಂಟೀವಿ. ಇನ್ನು ಹೋಗಿ ರೂಮ್ ಮಾಡಬೇಕು ನೋಡ್ರಿ. ಇವಾಗಲೂ ಅಷ್ಟೇ ಸಿಕ್ಕಾಪಟ್ಟೆ ರಶ್ ಐತಿಲ್ಲೇ. ನಾವು ರೂಮ್ ಕೇಳಕ್ಕೆ ಹೋದಾಗ ಎಲ್ಲ ರೂಮ್ ಫುಲ್ ಆಗಿದ್ದಾವೆ, ಇನ್ನು ಒಂದು ಐತಿ ಲಾಸ್ಟ್ ಅಂತಂದರು. ಅದು ಇನ್ನೊಬ್ಬರು ಬಂದಿದ್ದರು. ಅವ್ರಿಗೆ ಯಾಕೆ ಕೊಡಲಿಲ್ಲ ಅಂತಂದ್ರೆ ಅವರು ಒಂದು 30 ಜನ ಬಂದಿದ್ದರು. ಅವ್ರಿಗೆ ಅದು ರೂಮ್ ಸಾಲೋದಿಲ್ಲ ಅಂಥೇಳಿ ಆ ರೂಮ್ನ ನಮಗೆ ಕೊಟ್ಟರು. ಆ ರೂಮ್ ಇರಲಿಲ್ಲ ಅಂದ್ರೆ ನಮಗೂ ನೋಡ್ರಿ ಇರೋಕ್ಕೆ ರೂಮೇ ಇರಲಿಲ್ಲ. ಲಾಸ್ಟ್ ಅದೊಂದು ರೂಮ್ ಇತ್ತು. ಅದನ್ನು ನಾವು 5 ಜನ ಅದೇವು ಅಂದ ತಕ್ಷಣ ನಮಗೆ ಕೊಟ್ಟರು ಅದನ್ನು ರೂಮ. ನೋಡ್ರಿ, ಈ ದೇವ್ರ ಹೆಸರು ಸಿದ್ಧಲಿಂಗೇಶ್ವರ ಅಂಥೇಳಿ. ನಮ್ಮದು ಯಡಿಯೂರು ವೀರಭದ್ರೇಶ್ವರ. ಇಲ್ಲಿ ಸಿದ್ಧಲಿಂಗೇಶ್ವರದವ್ರದ್ದು ಮೂರ್ತಿ ಮಾಡಿಟ್ಟಾರೆ ನೋಡ್ರಿ. ಇದೇನು ನಾವು ರೂಮ್ ಹೋಗ್ತೀವಲ್ಲ, ರೂಮ್ ಹತ್ರನ ಅದು ಮೂರ್ತಿ ಮಾಡಿದಾರೋ. ಇದ ನೋಡ್ರಿ ರೂಮ. ರೂಮ್ ಇಲ್ಲೆಲ್ಲ ರೂಮ್ಗಳು ಹಿಂಗೆ ಇರ್ತಾವೆ. ಏನು ಅಷ್ಟೊಂದು ಚೆನ್ನಾಗಿರೋ ರೂಮ್ಗಳೇನು ಇರೋದಿಲ್ಲ. ಮೊದಲು ಬೆಡ್ ಇರ್ತಿದ್ದು, ಈಗ ಕಲ್ಲಿಲೇನ ಬೆಡ್ ಮಾಡಿಸಿದಾರೋ. ಸ್ವಲ್ಪ ಪರವಾಗಿಲ್ಲ. ಆದರೆ ಬಾತ್ರೂಮ್ ಅದು ಎಲ್ಲ ಕ್ಲೀನ್ ಇತ್ತು ನೋಡ್ರಿ. ಇವಾಗ ಆಲ್ಮೋಸ್ಟ್ ಟೈಮ್ 2 ಗಂಟೆ ಆಗಿತ್ತು. ಇವಾಗ ಮಲ್ಗಾತೇವೆ ನಾವು. ಮನ್ಯಾಗ ಊಟ ಎಲ್ಲ ಮುಗಿಸ್ಕೊಂಡು ಬಂದಿರೋದ್ರಿಂದ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಇವಾಗ ಮಲ್ಗಾತೀವಿ. ಬೆಳಿಗ್ಗೆ 7 ಗಂಟೆಗೆ ಪೂಜೆಗೆ ಹೋಗ್ಬೇಕಿತ್ತು ನಾವು. ಅದಕ್ಕಾಗಿ ಮಲ್ಕೊಂಡು ಎದ್ದು ಸ್ನಾನ ಗಿನ ಎಲ್ಲ ಮಾಡಿ ಪೂಜೆಗೆ ಹೋಗಬೇಕಿತ್ತು. 7:30ಗೆ ಪೂಜೆಗೆ ಕುಂದಿರ್ಬೇಕಿತ್ತು. ಅಭಿಷೇಕ ಮಾಡಿಸ್ಬೇಕು. ಅಷ್ಟೊತ್ತಿಗಾಗಲೇ ನಾವು ಸ್ನಾನ ಮಾಡ್ಕೊಂಡು ಹೋಗಬೇಕು. ಹೊಳೆಗೆ ಹೋಗೋದಾದ್ರೆ ಹೋಗ್ತೀವಿ, ಇಲ್ಲ ರೂಮಲ್ಲೇ ಸ್ನಾನ ಮಾಡ್ಬೇಕಂತ ಅಂದ್ಕೊಂಡೇವಿ. ಈಗ ನೋಡ್ರಿ, ನಾವು ಮಲಗಬೇಕಾದ್ರೆ ಟೈಮ್ ಬಂದು 2:30 ಆಯಿತು. ಬೆಳಗ್ಗೆ ಎದ್ದ ತಕ್ಷಣ ನೋಡ್ರಿ ಹೊಳೆಗೆಲ್ಲ ನಾವೇನು ಹೋಗಲಿಲ್ಲ. ಇನ್ನು ಹೊಳೆಗೆ ಹೋದ್ರೆ ಲೇಟ್ ಆಕತಿ, ಅಲ್ಲೆಲ್ಲ ಸ್ನಾನ ಮಾಡ್ಕೊಂಡು ಬರೋದು ಮತ್ತು ಪೂಜೆದು ಮಿಸ್ ಆಕತ್ತಂತೇಳಿ ನಾವು ರೂಮಲ್ಲೇ ಸ್ನಾನ ಮಾಡ್ಕೊಂಡಿವಿ. ಅದು ಬಿಸಿನೀರು ಇರೋಕ್ಕಿಲ್ಲಲ್ಲೇ. ಅಷ್ಟು ಬೆಳಗ್ಗೆನ ನೋಡ್ರಿ 6:30ಗೆ ನಾನು ಸ್ನಾನ ಮಾಡಿದ್ನಿ ಎದ್ದು. ಚಳಿ ಭಾಳ ಇತ್ತು. ಅದರೊಳಗೆ ತಣ್ಣೀರನ್ನು ಸ್ನಾನ ಮಾಡಿಕೊಂಡು ಸೀರೆ ಉಟ್ಕೊಂಡು ನಾನು ರೆಡಿಯಾಗಿದ್ದೆ ನೋಡ್ರಿ. ಇನ್ನು ನಮ್ಮ ಅತ್ತೆ ಅದೆಲ್ಲ ರೆಡಿ ಆಗತ್ತಾರು. ಇವಾಗ ಸಾನ್ವಿ ನಾನು ಇಬ್ಬರು ಸ್ನಾನ ಮಾಡಿಕೊಂಡು ಇಲ್ಲೇ ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಹೋದ್ರಾತಂತೇಳಿ ಬಂದೀವಿ. ಇವಾಗ ನೋಡ್ರಿ ಎಲ್ರದ್ದು ಸ್ನಾನ ಆದಮೇಲೆ ಇವಾಗ ನಾವು ಪೂಜೆಗೆ ಹೊಂಟೀವಿ. ಇವಾಗ ಟೈಮ್ ಬಂದು 7:30. ಹೋಗಿದ ತಕ್ಷಣ ಪೂಜೆ ಮಾಡಿಸ್ಬೇಕಲ್ಲೇ. ಬೆಳಗ್ಗೆನ 7 ಗಂಟೆಗೆ ಹೋಗಿ ನಾವು ಸ್ಲಿಪ್ ತೊಗೊಂಡು ಬಂದಿದ್ದೀವಿ. ಬರೀಸಿ ತೊಗೊಂಡು ಬಂದಿದ್ದೀವಿ.
ಈಗ 7:15 ಬರ್ರಿ ಅಂತ ಹೇಳಿದ್ರು ಅವ್ರು. ಇವಾಗ 7:15 ಹೊಂಟೇವೆ ನೋಡ್ರಿ ದೇವಸ್ಥಾನಕ್ಕೆ. ಮುಂಚೆ ದೇವಸ್ಥಾನ ಬೇರೆ ಇತ್ತಿದ್ದು, ಇವಾಗ ಎಲ್ಲ ಚಂದ ಮಾಡ್ಯಾರು, ನೀಟಾಗಿ ಎಲ್ಲ ಕಟ್ಸಿದ್ದಾರೆ. ಇವಾಗ ಮುಂಚೆ ಆದ್ರೆ ಅಭಿಷೇಕ ಕೂರ್ಬೇಕಾದ್ರೆ ಒದ್ದೆ ಬಟ್ಟೆ ಒಳಗೆ ಕೂರ್ಬೇಕಿತ್ತು. ಇವಾಗ ಅದೆಲ್ಲ ಇಲ್ಲಿ ನೋಡ್ರಿ, ಈಗ ಒದ್ದೆ ಬಟ್ಟೆ ಎಲ್ಲ ಏನಿಲ್ಲ. ಸ್ನಾನ ಮುಗಿಸ್ಕೊಂಡು ಬಂದು ಇಲ್ಲೇ ಹೊರಗಡೆ ಇವಾಗ ಅಭಿಷೇಕ ಮಾಡಿಸ್ತಾರೋ. ಮುಂಚೆ ಆದ್ರೆ ಒಳಗಡೆ ಗರ್ಭಗುಡಿ ಒಳಗೆ ಬಿಡ್ತಿದ್ರು ಒಂದೊಂದು ಫ್ಯಾಮಿಲಿನ. ಇವಾಗ ಹಂಗಿಲ್ಲ, ಎಲ್ಲರೂ ನೋಡ್ರಿ ಈ ರೀತಿ ಕೂರಿಸ್ತಾರೋ ಗುಡಿ ಹೊರಗೆ. ಕೂರಿಸಿ ಇಲ್ಲೇನ ಒಂದೊಂದು ಹಿರಾನಂದು ಮೂರ್ತಿ ಕೊಡ್ತಾರೆ ನಮಗೆ. ನಾವು ಅದಕ್ಕನ ಅಭಿಷೇಕ ಮಾಡಬೇಕು, ನಮ್ಮ ಕೈಲೇನ ಮಾಡಿಸ್ತಾರೋ. ನೋಡ್ತಿರ್ಬೋದು, ಅಲ್ಲಿ ನಾನು ನಮ್ಮ ಮನೆಯವರು ಸಾನ್ವಿ ಕೂತ್ಕೊಂಡೇವಿ. 7:15 ಸ್ಟಾರ್ಟ್ ಆಯ್ತು ನೋಡ್ರಿ ಇದು. ಇವಾಗ ಅಭಿಷೇಕ ಮಾಡ್ಸಕತ್ತಾರೋ ಎಲ್ಲರ ಕಡೆಯಿಂದ. ಅಭಿಷೇಕ ಎಲ್ಲ ಮುಗಿದಾದ್ಮೇಲೆ ಇವಾಗ ದೇವರಿಗೆ ನಮಸ್ಕಾರ ಮಾಡೋಕ್ಕೆ ಬಂದೇವು ನೋಡ್ರಿ ಕೆಳಗೆ. ಮುಂಚೆ ಇದು ಅಷ್ಟೊಂದು ಚಂದ ಇರಲಿಲ್ಲ. ನಾವು ನಮ್ಮ ಸಾನ್ವಿ ಜಡಿ ಇಲ್ಲೇ ತೆಗ್ಸಿದ್ದೇವೆ ಇದು ದೇವಸ್ಥಾನದೊಳಗನ. ಅವಾಗೂ ಇಷ್ಟೊಂದೇನು ಚಂದ ಇರಲಿಲ್ಲ. ಇವಾಗ ಎಲ್ಲ ಭಾರಿ ಮಸ್ತ್ ಮಾಡ್ಯಾರ. ಇನ್ನು ಕಟ್ಟತಾರೋ, ಇನ್ನೂ ಅರ್ಧ ಐತಿ. ನಾವು ನೆಕ್ಸ್ಟ್ ಇಯರ್ ಹೋಗೋಷ್ಟಿಗೆ ಆಲ್ಮೋಸ್ಟ್ ಎಲ್ಲ ಮುಗ್ದಿರ್ತೈತಿ. ನೋಡೋಣಂತ ಆವಾಗ ಮತ್ತೆ ಹೋದಾಗ ಮತ್ತೆ ಹೆಂಗೆ ಚೇಂಜ್ ಮಾಡಿದಾರೋ ಅನ್ನೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವಾಗ ಸದ್ಯಕ್ಕೆ ನನಗೆ ಎಷ್ಟು ಆಕತ್ತಲ್ಲ ಸಾಧ್ಯ ಆಕತಿ ಅಷ್ಟನ್ನು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ. ನೋಡ್ರಿ ಈಗ ಇನ್ನೂ ಕಟ್ಟಾಕತ್ತಾರೋ. ಈ ಕಡೆ ಸೈಡಲ್ಲೆಲ್ಲ ಒಂದಷ್ಟು ದೇವಸ್ಥಾನಗಳದಾವು. ಇಲ್ಲಿ ಒಳಗಡೆ ವಿಡಿಯೋ ಮಾಡೋಕ್ಕೆ ಫೋಟೋ ತೆಗಿಯೋಕ್ಕೆ ಅಲಾವ್ ಇರಲಿಲ್ಲ. ಹಾಗಾಗಿ ಇಲ್ಲಿ ಅಷ್ಟೇ ನಾವು ವೀಡಿಯೋಸ್ ಮಾಡ್ಕೊಂಡೀವಿ. ಒಳಗಡೆ ಫೋಟೋಸನ್ನು ತೆಗಿಯೋಂಗಿರಲಿಲ್ಲ. ಒಳಗಡೆ ಮಾತ್ರ ಇಲ್ಲಿ ದೇವ್ರಂತೂ ಭಾರಿ ಮಸ್ತ್ ಇರ್ತಾವೆ. ಎಷ್ಟು ಚಂದ ಅಲಂಕಾರ ಮಾಡಿರ್ತಾರಂದ್ರೆ ನೋಡೋಕೆ 2 ಕಣ್ಣು ಸಾಲದು ಅಷ್ಟು ಚಂದ ಅಲಂಕಾರ ಮಾಡಿರ್ತಾರೆ ಒಳಗೆ. ಎಲ್ಲ ಒಳಗಡೆ ದೇವ್ರನ್ನೆಲ್ಲ ನೋಡ್ಕೊಂಡು ಬಂದಾದ್ಮೇಲೆ ಇವಾಗ ಹೊರಗಡೆ ಗುಡಿಗೆ 1-2 ರೌಂಡ್ ಹೊಡೆದು ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡಿವಿ. ಪೂಜೆದೆಲ್ಲ ಮುಗೀತು ನೋಡ್ರಿ ಈಗ. ಇನ್ನು ಹಂಗೆ ಒಂಚೂರಲ್ಲಿ ಅಂಗಡಿಗಳದಾವು. ಅಂಗಡಿ ಹತ್ರ ಹೋಗಿ ಸಾನ್ವಿಗೆ ಏನಾದರೂ ಆಟ ಸಾಮಾನು, ಏನಾದರೂ ವಿಭೂತಿ ಏನಾದರೂ ನೋಡಿ ಬರೋಣ ಅಂಥೇಳಿ ಹೊಂಟೀವಿ ಈಗ ನಾವು. ನೋಡ್ರಿ ದೇವಸ್ಥಾನ ಎಷ್ಟು ಚಂದ ಐತಂತೇಳಿ. ನಾನಿವಾಗ ಈ ದೇವಸ್ಥಾನಕ್ಕೆ ಒಂದು 4 ಸರಿ ಹೋಗಿದ್ದೇನೆ ಈಗ. ಮುಂಚೆ ಗೊತ್ತೇ ಇರಲಿಲ್ಲ ನನಗೆ, ಮದುವೆ ಆಗೋಕ್ಕೂ ಮುಂಚೆ. ಯಡೂರು ಅಂತ ಊರು ಐತಿ, ಹಿಂಗೆ ವೀರಭದ್ರೇಶ್ವರ ಐತಿ ಅನ್ನೋದು ಗೊತ್ತೇ ಇರಲಿಲ್ಲ. ಮದುವೆ ಆಗಿದ್ದರಿಂದ ನೋಡ್ರಿ ನಾನು ಈ ದೇವಸ್ಥಾನ ನೋಡಿದ್ದು. ನಮ್ಮದು ಗಂಡನ ಮನೆಯಾಗ ನಮ್ಮ ಮನೆ ದೇವ್ರ ಯಡಿಯೂರು ವೀರಭದ್ರೇಶ್ವರ. ಯಾರ್ದೆಲ್ಲ ಯಡಿಯೂರು ವೀರಭದ್ರೇಶ್ವರ ದೇವಸ್ಥಾನ ಮನೆ ದೇವ್ರ ಐತಿ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ಯಾರೆಲ್ಲ ಹೋಗಿದ್ದಾರೆ ಆ ದೇವಸ್ಥಾನಕ್ಕೆ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ. ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ಇಲ್ಲಿ ಒಂದು ಸ್ವಲ್ಪ ಏನಾದರೂ ತೊಗೊಳ್ಳೋಣ ಅಂತೇಳಿ ಬಂದೆವು ನಾವು. ಸಾನ್ವಿ ಒಂದು ಆಟ ಸಾಮಾನು ತೊಗೊಂಡ್ಲು, ಬಬ್ಬಲ್ಲ. ಆಮೇಲೆ ನಾನು 1-2 ಜೊತೆ ಓಲೆ ತೊಗೊಂಡು, ಇಯರಿಂಗ್ಸ. ಆಮೇಲೆ ಒಂದು ವೀರಭದ್ರೇಶ್ವರದೊಂದು ಫೋಟೋ ತೊಗೊಂಡಿವಿ. ಆಮೇಲೆ ಒಂದು ಲಿಂಗ ತೊಗೊಂಡಿವಿ. ಇಷ್ಟ ತೊಗೊಂಡಿವಿ ನೋಡ್ರಿ. ವಿಭೂತಿ ಎಲ್ಲ ಇನ್ನೇನು ಇದ್ದು ಅಂಥೇಳಿ ತೊಗೊಳಕ್ಕೆ ಹೋಗಲಿಲ್ಲ. ಎಲ್ಲನೂ ತೊಗೊಂಡು ಮತ್ತು ರೂಮಿಗೆ ಹೋಗಿ ಅವನ್ನೆಲ್ಲ ಐಟಮ್ಸ ರೂಮ್ ಒಳಗಿಟ್ಟು ಇವಾಗ ನಾಷ್ಟಕ್ಕೆ ಬಂದೀವಿ ನಾವು. ಇಲ್ಲೇ ನಾವು ರೂಮ್ ಮಾಡಿದ್ದೀವಲ್ಲ ಅದ್ರ ಪಕ್ಕದಲ್ಲೇ ಒಂದು ಹೋಟೆಲ್ ಐತಿ, ಅಲ್ಲೇ ನಾಷ್ಟಕ್ಕೆ ಬಂದೀವಿ. ಇವಾಗ ನೋಡ್ತಿರ್ಬೋದು ನಾಷ್ಟಕ್ಕೆ ಕುಂತೇವಿ, ಆರ್ಡ್ರ್ ಮಾಡಿದ್ದೇವೆ. ಇಲ್ಲಿ ಬರೀ ಇಡ್ಲಿ ವಡೆ ಅಷ್ಟ ಇತ್ತು. ಮತ್ತು ದೋಸೆ ಪೂರಿ ಎಲ್ಲ ಏನಿರಲಿಲ್ಲ. ಎಲ್ಲರೂ ನಾವು ಇಡ್ಲಿ ವಡೆನ ಹೇಳಿದೆವು ನೋಡ್ರಿ. ಇನ್ನು ನಾಷ್ಟ ಎಲ್ಲ ಮಾಡಿಕೊಂಡು ಮತ್ತು ಇಲ್ಲಿ ಗೋಶಾಲೆ ಅಂತ ಐತಿ, ಅಲ್ಲಿಗೆ ಹೋಗಿ ಬರ್ಬೇಕಂತ ಅಂದ್ಕೊಂಡೀವಿ. ನೋಡ್ರಿ ಇಡ್ಲಿ ವಡೆ ಬಂದೈತಿ. ಟೇಸ್ಟೂ ಭಾರಿ ಮಸ್ತ್ ಇತ್ತಿಲ್ಲೇ. ನಾವು ಪ್ರತಿ ಸರಿ ಹೋದಾಗಲೂ ಅಷ್ಟೇ ಇದೇ ಹೋಟೆಲ್ಗೆ ಹೋಗ್ತೀವಿ, ಇಲ್ಲೇ ತಿಂದಿರ್ತೀವಿ. ಯಾವಾಗಲೂ ಪೂರಿ ದೋಸೆ ಎಲ್ಲ ಸಿಗ್ತತಿ. ಆದರೆ ಇವತ್ತು ಬರೀ ಇಡ್ಲಿ ಆಮೇಲೆ ಅವಲಕ್ಕಿ ಉಪ್ಪಿಟ್ಟು ಇಷ್ಟ ಇತ್ತು. ನಾವು ಅವಲಕ್ಕಿ ಉಪ್ಪಿಟ್ಟಂತೂ ಮನೆಯಾಗ ತಿನ್ನತ್ತೇವೆ ಅಂತೇಳಿ ಇಡ್ಲಿ ವಡೆ ತೊಗೊಂಡು ತಿಂದು ಇವಾಗ ಗೋಶಾಲೆಗೆ ಹೊಂಟೇವೆ ನೋಡ್ರಿ. ಇಲ್ಲೇ ದೇವಸ್ಥಾನದ ಹತ್ರ ಒಂಚೂರ ಕೆಳಗಡೆನೇ ಐತೆ ಅದು ಗೋಶಾಲೆ. ಅಲ್ಲಿ ನೋಡ್ಕೊಂಡು ಬಂದ್ರಾತಂತೇಳಿ ಹೊಂಟೇವೀಗ. ನೋಡ್ರಿ ಇದು ಗೋಶಾಲೆ. ಇಲ್ಲಿ 50 ಹಸುಗಳದಾವಂತ ನೋಡ್ರಿ. ಮೊದಲ ಕಡಿಮೆ ಇದ್ದು ಇವಾಗ ಸ್ವಲ್ಪ ಜಾಸ್ತಿ ಆಗಿದಾವೆ. ಇವಾಗನೂ ಅಷ್ಟೇ ಇದನ್ನು ಅಷ್ಟೇ ಚಲೋ ಮಾಡಿದಾರೋ ನೋಡೋಕೆ. ನೋಡ್ರಿ ಈಗ ಹಸುಗಳೆಲ್ಲ ಏನಾದರೂ ಕೊಡ್ತಾರಂತೇಳಿ ಓಡಿ ಬರ್ತಾವೆ. ನಾವು ಬಾಳೆಹಣ್ಣು ಕೊಟ್ಟೆ ಬಂದೀವಿ. ನೋಡ್ರಿ ಈಗ ಹೆಂಗೆ ಬರ್ತಾವೆ. ಮನುಷ್ಯರು ಯಾರು ಬಂದ ತಕ್ಷಣ ಏನರ ಕೊಡ್ತಾರೆ ತಿನ್ನಕ್ಕಂತೇಳಿ ಎಲ್ಲ ಹಸುಗಳು ಓಡಿ ಬರಾಕತ್ತಿದ್ದೀವಿ.
ನೋಡ್ರಿ ಇಲ್ಲಿ ಇವಕ್ಕೆಲ್ಲ ಬಾಳೆಹಣ್ಣು ಕೊಟ್ಟು 1-2 ನಿಮಿಷ ಅಲ್ಲಿ ಫೋಟೋಸ್ ಎಲ್ಲ ತೆಕ್ಕೊಂಡು ನಾವು ಎಲ್ಲ ನಿಂತ್ಕೊಂಡು ನೋಡಿ ನಮಸ್ಕಾರ ಎಲ್ಲ ಮಾಡಿಕೊಂಡು ಮತ್ತು ಹೊಳಿಗೆ ಹೊಂಟಿದ್ದೀವಿ. ಯಾಕಂದ್ರೆ ಬೆಳಗ್ಗೆ ನಾವು ಸ್ನಾನಕ್ಕೆ ಹೊಳಿಗೆ ಹೋಗಿರಲಿಲ್ಲ, ಅದಕ್ಕೆ ಹಂಗೆ ಹೋಗಿ ನೋಡ್ಕೊಂಡು ಬಂದ್ರಾತಂತೇಳಿ ಹೊಳಿಗೆ ಹೋಗ್ಬೇಕಿನ್ನು. ಇವಾಗ ಹೊಳಿಗೆ ಬಂದೇವು ನೋಡ್ರಿ. ನಾವು ನೀರು ಕಡಿಮೆ ಐತಿ ಸ್ವಲ್ಪ, ಇಲ್ಲಾಂದ್ರೆ ಮೇಲ್ಗಡೆ ಇಲ್ಲಿ ಮೆಟ್ಲವರೆಗೂ ಇರ್ತದೆ ನೀರು, ಸ್ವಲ್ಪ ಕಡಿಮೆ ಇತ್ತು. ನಾವು ಬೆಳಗ್ಗೆ ರೂಮಲ್ಲೇನ ಸ್ನಾನ ಎಲ್ಲ ಮುಗಿಸ್ಕೊಂಡಿರೋದ್ರಿಂದ ಆಮೇಲೆ ಪೂಜೆನೂ ಮುಗಿದಿತ್ತು, ಹಾಗಾಗಿ ಕೈಕಾಲು ತೊಳ್ಕೊಳಕ್ಕೆಲ್ಲ ಹೋಗಲಿಲ್ಲ. ನಮ್ಮ ಸಾನ್ವಿಗೆ ಮಾತ್ರ ತೋರಿಸ್ಕೊಂಡು ಬರೋಕೆ ನಮ್ಮ ಅತ್ತೆ ಕರ್ಕೊಂಡು ಹೋದರು. ನಾವು ಇಲ್ಲೇ ಕೂತ್ಕೊಂಡೇವು ನೋಡ್ರಿ. ಹೊಳಿ ಎಲ್ಲ ನೋಡಿದಾದ್ಮೇಲೆ ಮತ್ತು ರೂಮಿಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ರೂಮ ಚೆಕ್ಔಟ್ ಮಾಡಿ ಇವಾಗ ನಾವು ಮತ್ತೆ ಹೊಂಟೇವು ನೋಡ್ರಿ. ಈಗ ಹಂಗೆ ಹೋಗ್ತಾ 1-2 ದೇವಸ್ಥಾನ ಸಿಗ್ತಾವೆ, ಅವನ್ನ ನೋಡ್ಕೊಂಡು ಹೋದ್ರಾತಂತೇಳಿ ಇವಾಗ ಬಿಟ್ಟೇವು ನಾವು. ಇವಾಗ ನಾವು ಅಲ್ಲಿ ದೇವಸ್ಥಾನ ಬಿಟ್ಟಾಗ 11 ಗಂಟೆ ಆಗಿತ್ತು. ಇನ್ನೂ ಟೈಮ್ ಐತಲ್ಲ ಅಂಥೇಳಿ ಇವಾಗ ಹೋಗ್ತಾ ಹಂಗೆ ಕನಗಾಂವ್ ಕಣ್ಣಮ್ಮ ಅಂಥೇಳಿ ದೇವಸ್ಥಾನ ಸಿಗ್ತತಿ, ಅಲ್ಲಿ ಹೋಗ್ರಿ ಅಂತ ಹೇಳಿದ್ರು ನಮ್ಮ ಮನೆಯವರ ಫ್ರೆಂಡು. ಹಾಗಾಗಿ ಇವಾಗ ನಾವು ಅಲ್ಲಿಗೆ ಹೊಂಟೇವೀಗ. ನೋಡ್ರಿ ಇಲ್ಲಿಗ ಬಂದೇವು ನಾವು ಕನಗಾಂವ್ಗೆ, ಕಣ್ಣಮ್ಮ ದೇವಿ ದೇವಸ್ಥಾನ ಅಂಥೇಳಿ. ನಾನು ಫಸ್ಟ್ ಟೈಮ್ ಬಂದೇನಿ ಇಲ್ಲಿ. ಇಲ್ಲೂ ಅಷ್ಟೇ ಸ್ವಲ್ಪ ಕಟ್ಟತ್ತಾರೋ ಈ ಕಡೆ. ಇವಾಗ ಆ ಕಡೆ ಒಂದು ಡೋರ್ ಐತಿ, ಅಲ್ಲಿಂದ ಹೊಂಟಿದ್ದೀವಿ ನಾವೀಗ ದೇವಸ್ಥಾನಕ್ಕೊಳಗೆ. ನಾನು ಮುಂಚೆ ಯಾವತ್ತೂ ಹೋಗಿಲ್ಲ ಈ ದೇವಸ್ಥಾನಕ್ಕೆ, ಇವಾಗಲೇ ಫಸ್ಟ್ ಹೋಗ್ತಿರೋದು. ಇಲ್ಲೂ ಅಷ್ಟೇ ದೇವಸ್ಥಾನದೊಳಗೆ ನಮ್ದು ಏನಾದರೂ ಹರಕೆ ಇದ್ರೆ ಏನಾದರೂ ಇದ್ರೆ ನಾವು ಮನಸ್ಸಲ್ಲಿ ಬೇಡ್ಕೊಂಡು ದೇವ್ರ ಮುಂದೆ ಕೂತ್ಕೊಂಡ್ರೆ ಅಲ್ಲಿ ನಾವು ಹೋಗಿದ್ದ ದಿವಸ ಪತ್ರಿ ಅಂಟಿಸಿದ್ರು ದೇವ್ರಿಗೆಲ್ಲ. ಅದು ನಾವು ನಮ್ಮ ಮನಸ್ಸಲ್ಲಿರೋದು ನಾವು ಕೇಳ್ಕೊಂಡ್ರೆ ಅದು ಆಕ್ಕೇತಂತಿದ್ರೆ ಅದು ಬೀಳ್ತತಿ, ಅಂದ್ರೆ ಬಲಗಡೆ ಬೀಳ್ತತಿ, ಇಲ್ಲಾಂದ್ರೆ ಎಡಗಡೆ ಬೀಳ್ತತಿ. ಹೀಗೆಲ್ಲ ಇತ್ತಲ್ಲಿ. ನಾನು ಫಸ್ಟ್ ಟೈಮ್ ಹೋಗಿದ್ನಿ, ಅಷ್ಟೊಂದು ನನಗೆ ಗೊತ್ತಾಗತ್ತಿರಲಿಲ್ಲ. ಅಲ್ಲಿ ಅದೇ ಊರವರ ಒಂದಷ್ಟು ಜನ ಬಂದು ಕೂತಿದ್ರು, ಅವ್ರು ಹೇಳಿರು. ಆವಾಗ ನಾವು ಒಂದಷ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡಿವೆಲ್ಲೇ ಕೂತ್ಕೊಂಡು ನಾವು ಬೇಡ್ಕೊಂಡಿವಿ, ಬೇಡ್ಕೊಂಡು ಬಂದೀವಿ. ಯಾರಿಗೆಲ್ಲ ಇಲ್ಲಿ ಊರ ಕನಗಾಂವ ಸನೆ ಆಕ್ಕತ್ತಲ್ಲ ನಮ್ಮ ಸೈಡ್ ಇರೋರು, ಒಂದು ಸರಿ ಇಲ್ಲಿ ಹೋಗಿ ಬರ್ರಿ, ದೇವಸ್ಥಾನ ಮಾತ್ರ ಭಾಳ ಚಲೋ ಐತಿ. ಯಾರಿಗಾದ್ರೂ ಏನಾದರೂ ಇದ್ರೆ ಏನಾದರೂ ಕೇಳ್ಕೊಬೇಕಪ್ಪ ಮುಂದಿಂದು, ಏನಾದರೂ ಒಂದು ಕೆಲಸಗಳು ಮಾಡಬೇಕು ಅಂತಂದ್ರೆ ಅದು ಮಾಡಬೇಕು ಇಲ್ಲವೋ ಅನ್ನೋದನ್ನು ಇಲ್ಲಿ ಹೇಳ್ತಾರೋ. ಯಾರಿಗಾದ್ರೂ ನೋಡ್ರಿ ಇಂಟ್ರೆಸ್ಟ್ ಇದ್ರೆ ಒಂದು ಸರಿ ಈ ದೇವಸ್ಥಾನಕ್ಕೆ ಹೋಗಿ ಬರ್ರಿ. ಇವಾಗ ಅಲ್ಲಿ ದೇವಸ್ಥಾನ ಮುಗಿಸ್ಕೊಂಡು ಬಂದ ಹಂಗೆ ಹೋಗ್ತಾ ಇಂಚಲಕ್ಕೆ ಬಂದೇವು ನೋಡ್ರಿ. ಈಗ ನಾವು ಅಲ್ಲೇ ನಮ್ಮ ಊರ ಹತ್ರನೇ ಇದೆ ಇಂಚಲ. ಇಲ್ಲಿ ಇದು ಅಷ್ಟೇ ಹೊಸದಾಗಿ ದೇವಸ್ಥಾನ ಮಾಡಿದಾರೋ, ಅಂಬಾಭವಾನಿ ದೇವಸ್ಥಾನ. ಇದನ್ನು ಅಷ್ಟೇ ನಾನು ಫಸ್ಟ್ ಟೈಮ್ ನೋಡ್ತಿರೋದು. ಇದನ್ನು ಕಟ್ಟಿನ ಆಯಿತು 1-2 ವರ್ಷ ಆಯಿತು, ಆದರೆ ನಾವು ಹೋಗಿರಲಿಲ್ಲ. ಇವಾಗ ನೋಡ್ರಿ ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಹೊಂಟೇವು ನಾವು. ಇದು ಅಷ್ಟೇ ಫುಲ್ ಎಲ್ಲ ವೈಟ್ ಮಾರ್ಬಲ್ ಒಳಗೆ ಮಾಡಿದ್ದಾರೆ ಈ ದೇವಸ್ಥಾನ. ಭಾಳ ಅಂದ್ರೆ ಭಾಳ ಚಂದ ಐತಿ.
ಈ ದೇವಸ್ಥಾನ ಅಷ್ಟೇ ಬೈಲೊಂಗಲಿಂದ ಅಷ್ಟೇ ಒಂದು 10 ಕಿಲೋಮೀಟ್ರ್ ಒಳಗೆ ಐತಿದು. ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ನನಗೆ ಎಷ್ಟು ಕಿಲೋಮೀಟ್ರ್ ಐತಂತ. ಒಂದು 10 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. ಸನೇಕ ಇದ್ದವರು ಈ ದೇವಸ್ಥಾನಕ್ಕೂ ಹೋಗಿ ನೋಡ್ಬರ್ರಿ. ಆಲ್ಮೋಸ್ಟ್ ನಮ್ಮ ಕಡೆದವರೆಲ್ಲ ಹೋಗಿರ್ತಾರೋ. ಯಾರಾದರೂ ಹೊಸದಾಗಿ ನೋಡಿಲ್ಲಪ್ಪ ಅನ್ನೋರು ಹೋಗಿ ಒಂದು ಸರಿ ವಿಸಿಟ್ ಮಾಡಿ ಬರ್ರಿ. ಆ ದೇವಸ್ಥಾನಕ್ಕೆಲ್ಲ ಹೋಗಿ ನೋಡ್ಕೊಂಡು ಬಂದಾದ್ಮೇಲೆ ಈ ಬೆಕ್ಕ ನೋಡ್ರಿ ನಮ್ಮನ್ನು ಬಿಡ್ತಾನೆ ಇರಲಿಲ್ಲ. ನಾವು ಎಲ್ಲೋದ್ರೂ ಹಿಂದಿಂದನೇ ಬರತ್ತಿತ್ತು. ಅದಕ್ಕೆ ತಿನ್ನಕ್ಕೆ ಬೇಕಾಗಿತ್ತು. ಹಾಗಾಗಿ ಅದಕ್ಕೆ ಸ್ವಲ್ಪ ಬಿಸ್ಕೆಟು ಕೇಕು ಎಲ್ಲ ಕೊಟ್ಟು ಇವಾಗ ನಾವು ನಮ್ಮ ಊರಿಗೆ ಬಂದೇವು ನೋಡ್ರಿ ಬೈಲೊಂಗಲಕ್ಕೆ. ಇಷ್ಟೆಲ್ಲ ತಿರುಗಾಡಿ ಬರೋಷ್ಟ್ರಿಗೆ 4 ಗಂಟೆ ಆಗಿತ್ತು. ಸಂಜೆ 4 ಗಂಟೆ. ಮಧ್ಯಾಹ್ನ ಅಂತೂ ನಾವೆಲ್ಲೂ ಊಟನ ಮಾಡಿರಲಿಲ್ಲ. ಇವಾಗ 4 ಗಂಟೆಗೆ ಬೈಲೊಂಗಲಕ್ಕೆ ಬಂದ ಇಲ್ಲಿ 4 ಗಂಟೆ ಆಗಿರೋದ್ರಿಂದ ಊಟ ಏನು ಮಾಡೋದು ಅಂತೇಳಿ ನಾವು ನಾಷ್ಟ ಮಾಡಿದ್ವಿ ನೋಡ್ರಿ ಎಲ್ಲರೂ. ನಾನು ಸಾನ್ವಿ ಪೂರಿ ತೊಗೊಂಡಿವಿ. ನಮ್ಮ ಮನೆಯವರು ಅಜ್ಜಿ ದೋಸೆ ತೊಗೊಂಡ್ರು. ಎಲ್ಲ ತೊಗೊಂಡು ತಿನ್ಕೊಂಡು ಇವಾಗ ಮತ್ತೆ ನಾವು ನಮ್ಮ ಊರ ಕಡೆ ಹೊಂಟೀವಿ, ಅಂದ್ರೆ ನಮ್ಮ ಮನೆಗೆ ಹೊಂಟೀವಿ. ಎಲ್ಲ ದೇವಸ್ಥಾನ ಮುಗೀತು. ಸಂಜೆಗಡೆ 4 ಗಂಟೆಗೆ ಹೋಟೆಲ್ಗೆ ಹೋಗಿದ್ವಿ ನಾವು. ಎಲ್ಲ ಚಾಗೆಲ್ಲ ಕುಡಿದು ವಾಪಸ್ ಬರೋ ಅಷ್ಟರಲ್ಲಿ 5 ಗಂಟೆ 5:15 ಆಗಕ್ಕೆ ಬಂದಿತ್ತು. ಇವಾಗ ನಮ್ಮ ಊರಿಗೆ ಹೊಂಟೇವು ನೋಡ್ರಿ ನಾವು. ನೋಡ್ರಿ ಈಗ ಬಂತು ನಮ್ಮೂರ. ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ, ಮತ್ತು ಆಲ್ರೆಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡರಿ ಅವ್ರಿಗೆಲ್ಲ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ಮತ್ತು ಸಿಗ್ತೀನಿ ನಾಳಿನ ಮತ್ತೊಂದು ಹೊಸ ಬ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.